ಮೇಳದಲ್ಲಿ ಸಾವಿರಾರು ಜನರು ಕಾಣೆಯಾಗಿದ್ದಾರೆ ಅಥವಾ ಸತ್ತಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು ಕೂಡ ಯುಪಿ ಸರ್ಕಾರ ವರದಿ ಮಾಡಿದಂತ ಸಾವು ನೋವುಗಳ ಸಂಖ್ಯೆ ಯಾಕೆ ಅನುಮಾನಾಸ್ಪದವಾಗಿ ತೀರಾ ಕಡಿಮೆ ಇದೆ? ಪವಿತ್ರ ಕಾರ್ಯಕ್ರಮವನ್ನ ದುಸ್ವಪ್ನವಾಗಿ ಪರಿವರ್ತಿಸಿದ ಮಾರಕ ಕಾಲ್ತುಳಿತ ಮತ್ತೆ ಸಾಮೂಹಿಕ ದುಷ್ಕೃತ್ಯಕ್ಕೆ ಯಾರನ್ನ ಹೊಣೆಗಾರರನ್ನ ಮಾಡಬೇಕು? ದೊಡ್ಡ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಿಸಿದ ಸಮಾವೇಶದಲ್ಲಿ ನಿರ್ಣಾಯಕ ಸುರಕ್ಷತಾ ಕ್ರಮಗಳು ಹೇಗೆ ವಿಫಲ ಆದವು? ಡಿಜಿಟಲ್ ಸುರಕ್ಷತಾ ಕ್ರಮ ಅಂತ ಪ್ರಶಂಸಿಸಲಾದಂತಹ ಸಿಸಿಟಿವಿ ಕ್ಯಾಮೆರಾಗಳು ಅತ್ಯಂತ ಅಸ್ತವ್ಯಸ್ತ ಕ್ಷಣಗಳಲ್ಲಿ ವಿಫಲವಾಗಿದ್ದು ಯಾಕೆ? ಸಾಕ್ಷ್ಯಗಳನ್ನು ನಿಗ್ರಹಿಸಲು ಮತ್ತೆ ಸಾಕ್ಷಿಗಳನ್ನ ಇಲ್ಲವಾಗಿಸಲು ಮತ್ತೆ ಡೇಟಾವನ್ನ ಕುಶಲತೆಯಿಂದ ನಿರ್ವಹಿಸೋದಕ್ಕೆ ಅಧಿಕಾರಿಗಳು ಉದ್ದೇಶಪೂರ್ವಕ ಆಟ ಆಡಿದಾರ? ಸರ್ಕಾರ ಎಚ್ಚರಿಕೆಯಿಂದ ರೂಪಿಸಿದಂಥ ನಿರೂಪಣೆಯ ಹಿಂದಿನ ಆಘಾತಕಾರಿ ವಾಸ್ತವದ ಬಗ್ಗೆ PUCL ವರದಿ ಏನನ್ನ ಬಹಿರಂಗಪಡಿಸುತ್ತೆ? 2025ರ ಮಹಾಕುಂಭ ಮೇಳ ನಿಜವಾಗಿಯೂ ಐತಿಹಾಸಿಕ ಘಟನೆನ ಅಥವಾ ದಾಖಲೆ ಮುರಿಯುವಂತ ಜನಸಂದಣಿಯನ್ನ ಸೆಳೆಯೋದಿಕ್ಕೆ ನಿರೂಪಿಸಿದಂತ ಒಂದು ಕೇವಲ ಕಟ್ಟುಕಥೆನ? ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿ ಉತ್ತರ ಪ್ರದೇಶ ಸರ್ಕಾರ ಹೇಳ್ತಾ ಇರೋದಕ್ಕೂ ವಾಸ್ತವಕ್ಕೂ ಅದೆಷ್ಟು ಅಜಗಜಾಂತರ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಮಾಡಬಹುದಾದಂಥ ಬೆಂಬಲ ಇದು. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೇನು ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. 2025ರ ಮಹಾಕುಂಭ ಮೇಳ ಒಂದು ಭವ್ಯ ಧಾರ್ಮಿಕ ಸಮಾವೇಶ ಆಗ್ಬೇಕಾಗಿತ್ತು, ಆಧ್ಯಾತ್ಮಿಕತೆಯ ಪ್ರದರ್ಶನ ಆಗ್ಬೇಕಾಗಿತ್ತು. ಆದ್ರೂ ಭವ್ಯ ನಿರೂಪಣೆಗಳು ಮತ್ತೆ ಸರ್ಕಾರಿ ಪ್ರಚಾರದ ಹಿಂದೆ ಒಂದು ಗೊಂದಲಮಯ ವಾಸ್ತವ ಅಡಗಿದೆ. ಮತ್ ಅದನ್ನ ಬಲು ಎಚ್ಚರಿಕೆಯಿಂದಾನೇ ಸಾರ್ವಜನಿಕರ ಕಣ್ಣಿನಿಂದ ಮರೆ ಮಾಡಲಾಗಿದೆ. ಕುಂಭಮೇಳದಲ್ಲಿ ಸಂಭವಿಸಿದಂತಹ ಮಾರಕ ಕಾಲ್ತುಳಿತದ ಬಗ್ಗೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅಂದ್ರೆ PUCL ಮಾನವ ಹಕ್ಕುಗಳ ಸಂಘಟನೆ ಆಘಾತಕಾರಿ ಸತ್ಯಗಳನ್ನು ಬಹಿರಂಗಪಡಿಸಿದೆ. ಸರ್ಕಾರ ಕೇವಲ 30 ಜನ ಸತ್ತಿರೋದಾಗಿ ಹೇಳಿದ್ರು ಕೂಡ ಸ್ವತಂತ್ರ ತನಿಖೆಗಳು ಮತ್ತೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಕಾಣೆಯಾದವರು ಮತ್ತೆ ಸತ್ತವ್ರ ನಿಜವಾದ ಸಂಖ್ಯೆ 1000ಕ್ಕೂ ಹೆಚ್ಚಾಗಿರಬಹುದು ಅಂತ. ಇದೊಂದು ಕಡೆ ಆದ್ರೆ ಯುಪಿ ಸರ್ಕಾರ ಮತ್ತೆ ಹಿಂದೂ ಧಾರ್ಮಿಕ ಮುಖಂಡರು ಈ ಕುಂಭವನ್ನ 144 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಘಟನೆ ಅಂತ ದೊಡ್ಡದಾಗಿ ಪ್ರಚಾರ ಮಾಡಿದ್ರು. ಐತಿಹಾಸಿಕ ಮತ್ತೆ ಖಗೋಳ ಪುರಾವೆಗಳು ಇದಕ್ಕೆ ವಿರುದ್ಧವಾಗಿನೇ ಇದ್ರು ಈ ರೀತಿ ಪ್ರಚಾರ ಮಾಡಲಾಯಿತು. 2013, 2001 ಮತ್ತೆ 1989ರಲ್ಲಿ ನಡೆದವುಗಳನ್ನು ಒಳಗೊಂಡಂತೆ ಹಿಂದಿನ ಕುಂಭಮೇಳಗಳ ವರದಿಗಳು ಈ ಹೇಳಿಕೆಗೆ ವಿರುದ್ಧವಾಗಿವೆ. ಇದಲ್ಲದೆ 2018ರಲ್ಲಿ ಆದಿತ್ಯನಾಥ್ ಸರ್ಕಾರ ತನ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸೋದಕ್ಕೆ ಅರ್ಧ ಕುಂಭದ ಹೆಸರನ್ನ ಕುಂಭ ಅಂತ ಬದಲಾಯಿಸಲಾಯಿತು. 1 ವರ್ಷದ ನಂತರ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಿತು. ಆದಿತ್ಯನಾಥ್ ಸಂಪ್ರದಾಯವನ್ನ ಮುರಿದು ಸಂಗಮ್ ಘಾಟ್ನಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಒಂದು ಕುಂಭಮೇಳದ ಸಮಯದಲ್ಲಿ ತಮ್ಮ ಸಂಪುಟ ಸಭೆಯನ್ನ ನಡೆಸಿದ್ರಿಂದ ಅಲ್ಲೊಂದು ರಾಜಕೀಯ ಇತ್ತು. ಆದಿತ್ಯನಾಥ್ ಈ ವರ್ಷನೂ ಅದೇ ಹೊತ್ತಿನಲ್ಲಿ ಸಂಪುಟ ಸಭೆಯನ್ನು ಆಯೋಜಿಸಿದ್ರು. ಈ ವರ್ಷ ದಾಖಲೆಯ ಜನಸಂದಣಿಯನ್ನ ಆಕರ್ಷಿಸೋದಕ್ಕೆ ಮತ್ತೆ ಸಾಕಷ್ಟು ಮೂಲ ಸೌಕರ್ಯ ಅಥವಾ ಸುರಕ್ಷತಾ ಕ್ರಮಗಳಿಲ್ಲದೇನೆ 50 ಕೋಟಿಗೂ ಹೆಚ್ಚು ಭಕ್ತರನ್ನ ಆಕರ್ಷಿಸೋದಕ್ಕೆ 144 ವರ್ಷದ ಕಟ್ಟು ಕಥೆಯನ್ನ ಬಳಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಬದುಕುಳಿದವರು ಭಯಾನಕ ದೃಶ್ಯಗಳನ್ನ ವಿವರಿಸ್ತಾರೆ. ಕಾಲ್ತುಳಿತದಲ್ಲಿ ಭಕ್ತರು ಹೇಗೆ ಬಿದ್ಕೊಂಡಿದ್ರು ಅನ್ನೋದನ್ನ ಅವ್ರು ಹೇಳ್ತಾರೆ. ಆ ಗದ್ದಲದ ನಡುವೆ ಅದು ಎಷ್ಟೋ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡ್ವು. ಕಿಕ್ಕಿರಿದ ಆಸ್ಪತ್ರೆಗಳಲ್ಲಿ ಶವಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಆದ್ರೆ ಡಿಜಿಟಲ್ ಅಂತ ಸರ್ಕಾರ ಹೆಮ್ಮೆ ಪಡುವಂತ CCTV ಕ್ಯಾಮೆರಾಗಳು ಅವ್ಯವಸ್ಥೆ ಆ ಹೊತ್ತಿನಲ್ಲೇ ಕೈ ಕೊಟ್ಟಿದ್ವು ಅನ್ನೋದು ಮತ್ತೊಂದು ನಿಗೂಢ. ಹಾಗಾದ್ರೆ ಈ ವಿಫಲತೆ ಉದ್ದೇಶಪೂರ್ವಕವಾಗಿ ನಡೀತಾ? ಸತ್ಯವನ್ನ ಯಾಕೆ ಸಮಾಧಿ ಮಾಡಲಾಯಿತು? ಇದೆಲ್ಲಾನು ಅಂಕಿಗಳ ಆಟ. ಆಡಳಿತ ಪಕ್ಷ ಅಧಿಕಾರ ಕಳೆದುಕೊಳ್ಳುವಂತಹ ಭಯ ಬಂದಾಗ್ಲೆಲ್ಲ ಈ ರೀತಿ ಅಂಕಿಅಂಶಗಳನ್ನ ಮರೆಮಾಚುತ್ತೆ. ಕೋವಿಡ್ ಸಮಯದಲ್ಲಿ ಗಂಗಾ ನದಿಯಲ್ಲಿ ಲಕ್ಷಾಂತರ ಶವಗಳು ತೇಲ್ತಾ ಇದ್ದಾಗ ಅಂಕಿಗಳನ್ನ ಮರೆ ಮಾಡಲಾಗಿತ್ತು. ಮಹಾಕುಂಭದಲ್ಲಿ ಕಾಲ್ತುಳಿತ ಸಂಭವಿಸಿ ಸಾವಿರಾರು ಜನರು ಕಾಣೆಯಾದಾಗ ಸರ್ಕಾರ ಕೇವಲ 30 ಜನರು ಸತ್ರು ಅಂತ ಹೇಳ್ತಾ ಇದೆ. ಪ್ರತ್ಯಕ್ಷದರ್ಶಿಗಳಲ್ಲಿ ಕೆಲವರು ಸುಮಾರು 600ರಿಂದ 700 ಜನರು ಸತ್ರು ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು 1500 ಜನ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷ 2000 ಜನರು ಸತ್ರು ಅಂತ ಹೇಳಿದೆ. ಆದ್ರೆ ಸತ್ಯ ಏನಂತ ಕಂಡುಹಿಡಿಯೋದಿಕ್ಕೆ PUCL ಅಂತಂದ್ರೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ತನಿಖೆಯನ್ನ ನಡೆಸಿದೆ. ಬಲಪಂಥೀಯ ಬಾಬಾಗಳು ಮತ್ತೆ ಬಿಜೆಪಿ ನಾಯಕರು ಜನರನ್ನ ಗರಿಷ್ಠ ಸಂಖ್ಯೆಯಲ್ಲಿ ಕುಂಭಕ್ಕೆ ಹೋಗೋದಿಕ್ಕೆ ಒತ್ತಾಯಿಸ್ತಾ ಇದ್ರು. 40 ಕೋಟಿ ಜನ ಬಂದ್ರು, 50 ಕೋಟಿ ಜನ ಬಂದ್ರು ಅಂತ ಹೇಳಲಾಯಿತು. VIP-ಗಳಿಗೆ ಸಕಲ ಸೌಲಭ್ಯಗಳಿದ್ವು ಮತ್ತೆ ಜನಸಾಮಾನ್ಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು. ಅವ್ಯವಸ್ಥೆಯ ಕುರಿತು ತಿಳಿದ ನಂತರ ಕೂಡ ಸಾರ್ವಜನಿಕರನ್ನ ದಾರಿ ತಪ್ಪಿಸಲಾಯಿತು. ಮತ್ತೆ ಯಾವುದೇ ವ್ಯವಸ್ಥೆಗಳಿಲ್ಲದೆ ಕೋಟ್ಯಾಂತರ ಜನಸಮೂಹವನ್ನ ಅಲ್ಲಿ ಸೇರಿಸಲಾಯಿತು. ಇದು ಸಾವಿರಾರು ಜನರು ಕಾಣೆಯಾಗೋದಕ್ಕೆ ಮತ್ತು ಸಾವಿಗೀಡಾದಕ್ಕೆ ಕಾರಣ ಆಯಿತು ಅಂತ PUCL ವರದಿ ಹೇಳಿದೆ. ಉತ್ತರ ಪ್ರದೇಶ ಸರ್ಕಾರದ ಕಾರಣದಿಂದ ಭಾರತದ ಪ್ರತಿಷ್ಠೆ ಪ್ರಪಂಚದಾದ್ಯಂತ ಕಳಂಕಿತವಾಗಿದೆ.
ಯಾಕಂತಂದ್ರೆ ಮೌನಿ ಅಮಾವಾಸ್ಯೆಯ ರಾತ್ರಿ ಪ್ರಯಾಗ್ರಾಜನ ಸಂಗಮದಲ್ಲಿ ಭಕ್ತರ ಗುಂಪು ಸೇರಿತು. ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಹೆಣಗಾಡ್ತಾ ಇದ್ರು, ಮತ್ತೆ ಇನ್ನೊಂದು ಬದಿಯಲ್ಲಿ VIP ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ರು. ಅವ್ರಿಗಾಗಿ ಜನಸಮೂಹವನ್ನ ನಿರ್ದಾಕ್ಷಿಣ್ಯವಾಗಿ ತಡೆದು ನಿಲ್ಲಿಸಲಾಗ್ತಾ ಇತ್ತು. ಅದು ಕಾಲ್ತುಳಿತ ಕಾರಣ ಆಯ್ತು. ಯಾವುದೇ ಮಾಹಿತಿ ಇಲ್ಲದೆ ಲಕ್ಷಾಂತರ ಭಕ್ತರು ಆ ಕಿರಿದಾದ ಹಾದಿಯಲ್ಲಿ ಸಿಲುಕೊಳ್ಳೋ ಹಾಗಾಯ್ತು. ಕಡೆಗೆ ಅಲ್ಲಿ ಕಾಲ್ತುಳಿತ ಸಂಭವಿಸಿತು. ಆದ್ರೆ ಹೆಚ್ಚಿನವರು ಸತ್ತದ್ದು ಕಾಲ್ತುಳಿತದಿಂದ ಮಾತ್ರ ಅಲ್ಲ, ಸಂಗಮದ ದಡದಲ್ಲಿನ ಅಜಾಗರೂಕ ವ್ಯವಸ್ಥೆಯಿಂದಾಗಿ ಸಾವಿರಾರು ಜನರು ಉಸಿರಾಡೋದಕ್ಕೆ ತೊಂದರೆ ಪಡುವ ಹಾಗಾಯ್ತು. ಮಾರನೇ ದಿನ ಬೆಳಿಗ್ಗೆ ಸಂಗಮದ ಬಳಿ ಚಪ್ಪಲಿಗಳು, ಹರಿದ ಸೀರೆಗಳು ಮತ್ತು ರಕ್ತದ ಕಲೆಗಳು ಕಂಡವು. ಅವೆಲ್ಲವೂ ರಾತ್ರಿಯ ದುರಂತವನ್ನ ಗುರುತಿಸಲ್ಪಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಅದು. ಇನ್ನು ಗುರುತಿಸದ ದೇಹಗಳ ರಾಶಿಗಳಿದ್ವು ಅಲ್ಲಿ. ತಮ್ಮ ತಾಯಂದಿರು, ಸಹೋದರಿಯರು ಮತ್ತೆ ಮಕ್ಕಳನ್ನ ಹುಡುಕ್ತಾ ಅದು ಎಷ್ಟೋ ಮಂದಿ ತೀವ್ರ ಚಿಂತೆಯಲ್ಲಿ, ದುಃಖದಲ್ಲಿ ಅಲ್ಲಿ ಅಲ್ದಾಡ್ತಾ ಇದ್ರು. ನಂಬಿಕೆಯ ಸಂಕೇತವಾಗಬೇಕಾಗಿದ್ದಂಥ ಕುಂಭಮೇಳ ಆ ದಿನ ಅವ್ಯವಸ್ಥೆ, ನಿರ್ಲಕ್ಷ್ಯ ಮತ್ತೆ ಭಯಾನಕ ಪಿತೂರಿಗೆ ಸಾಕ್ಷಿ ಆಯಿತು. ಸಂಗಮದ ದಡದಲ್ಲಿ ಮೊದಲ ಬೆಳಗಿನ ಆರತಿಯ ಪ್ರತಿಧ್ವನಿ ಹರಡ್ತಾ ಇತ್ತು. ಆದರೆ ಆ ಪ್ರತಿಧ್ವನಿಯಲ್ಲಿ ಅದೆಷ್ಟೋ ನೋವಿನ ಧ್ವನಿಗಳು ಕಳೆದು ಹೋಗಿದ್ವು, ಕೆಲವಂತೂ ಶಾಶ್ವತವಾಗಿ ಅಡಗೋಗಿದ್ವು. ಕುಂಭವನ್ನ ಸ್ಮಶಾನವನ್ನಾಗಿ ಪರಿವರ್ತಿಸಿದಂಥ ಕಾಲ್ತುಳಿತದ ಭೀತಿ ಇದ್ದಕ್ಕಿದ್ದ ಹಾಗೆ ಪ್ರಾರಂಭ ಆಗಲಿಲ್ಲ. ಅದು ಸರ್ಕಾರದ ನಿರ್ಲಕ್ಷ್ಯ ಮತ್ತೆ ದುರಾಡಳಿತದ ಪರಿಣಾಮ ಆಗಿತ್ತು. ಆದರೆ ಸರ್ಕಾರ ಮಾತ್ರ ಎಲ್ಲಾನು ನಿಯಂತ್ರಣದಲ್ಲಿದೆ ಅಂತ ಪದೇ ಪದೇ ಹೇಳ್ತಾ ಇತ್ತು. 30 ಜನರು ಮಾತ್ರ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿತ್ತು. ಆದರೆ ಮರಣೋತ್ತರ ಪರೀಕ್ಷೆ ದಾಖಲೆ ಸ್ಥಿತಿ ಮತ್ತೆ ಶವ ಪರೀಕ್ಷೆ ದಾಖಲೆ ಬೇರೆದೇ ಸತ್ಯವನ್ನ ಹೇಳ್ತಾ ಇದೆ. ಇದು PUCL ವರದಿಯಲ್ಲಿ ಬಹಿರಂಗ ಆಗಿದೆ. ಉತ್ತರ ಪ್ರದೇಶ ಸರ್ಕಾರ ಸಾವಿನ ಸಂಖ್ಯೆಯ ಬಗ್ಗೆ ಯಾವುದೇ ಅಂದಾಜು ನೀಡಿಲ್ಲ ಅಂತ PUCL ತನ್ನ ತನಿಖೆಯಲ್ಲಿ ಕಂಡುಕೊಂಡಿದೆ. ಅದರ ಪ್ರಕಾರ ಮೃತದೇಹಗಳ ನಿಜವಾದ ಸಂಖ್ಯೆಯನ್ನು ಮರೆಮಾಚೋದಕ್ಕೆ ಹಲವು ವಿಧಾನಗಳನ್ನು ಬಳಸಲಾಗಿದೆ. ಶವಗಳನ್ನು ವಿವಿಧ ಮರಣೋತ್ತರ ಪರೀಕ್ಷೆ ಕೇಂದ್ರಗಳಿಗೆ ಕಳಿಸಲಾಯಿತು. ಮತ್ತೆ ಯಾವ ಶವ ಎಲ್ಲಿಂದ ಮತ್ತೆ ಯಾವ ದಿನಾಂಕದಂದು ಪತ್ತೆಯಾಗಿದೆ ಅನ್ನೋದರ ಮಾಹಿತಿಯೂ ಕೂಡ ತಮಗೆ ಬೇಕಾದ ಹಾಗೆ ಅಲ್ಲಿ ತಿರುಚಲಾಗಿದೆ. ಸ್ವರೂಪ್ರಾಣಿ ಆಸ್ಪತ್ರೆ ರಿಜಿಸ್ಟರ್ನಲ್ಲಿ ಗುರುತಿಸಲಾಗದಂತಹ ಶವಗಳ ಚಿತ್ರಗಳನ್ನ PUCL ನೋಡಿದಾಗ ಆ ಜನರು ಕಾಲಡಿ ಸಿಕ್ಕು ಛಿದ್ರವಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಶವಗಳ ಸ್ಥಿತಿಯಿಂದ ಸ್ಪಷ್ಟ ಆಗಿದೆ. ಆದರೆ ಈಗ ಈ ಆಸ್ಪತ್ರೆಯಲ್ಲಿ ಮೃತದೇಹಗಳ ಚಿತ್ರಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಅಥವಾ ಅವುಗಳನ್ನು ನೋಡೋ ಹಾಗಿಲ್ಲ ಅಂತ ನೋಟಿಸ್ ಅನ್ನು ಹಾಕಲಾಗಿದೆ. ಅಲ್ಲದೆ ಮರಣೋತ್ತರ ಪರೀಕ್ಷೆ ಕೇಂದ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. ಯಾರಿಗೂ ಒಳಗೆ ಹೋಗೋದಕ್ಕೆ ಅವಕಾಶ ಇರದ ಹಾಗೆ ಮಾಡಲಾಗಿದೆ. ಮತ್ತೆ ಯಾವುದೇ ಅಧಿಕಾರಿಯೊಂದಿಗೆ ಮಾತನಾಡೋದಕ್ಕೆ ಅನುಮತಿ ಇಲ್ಲವಾಗಿದೆ. ಆಗಲೂ ಮೃತ ಸಂಬಂಧಿಕರಿಗೂ ಕೂಡ ಶವಗಳನ್ನು ನೋಡೋದಕ್ಕೆ ಅವಕಾಶ ನೀಡಲಾಗ್ತಾ ಇರಲಿಲ್ಲ. PUCL ವರದಿಯ ಪ್ರಕಾರ ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದಿದ್ದಂಥ ವರದಿ ಹಾಗೇನೆ ಬಿಹಾರದ ಸುನೈನಾ ದೇವಿ ಕಾಣೆಯಾಗಿದ್ರು ಮತ್ತೆ ಅವ್ರ ಸಂಬಂಧಿಕರನ್ನ ಮರಣೋತ್ತರ ಪರೀಕ್ಷೆ ಕೇಂದ್ರದಿಂದ ದೂರ ಇಡಲಾಯಿತು. ಆದರೆ ಅವರೊಬ್ಬ ಪ್ರಭಾವಿ ವ್ಯಕ್ತಿಯ ಮಧ್ಯಸ್ಥಿಕೆಯಿಂದ ಮರಣೋತ್ತರ ಪರೀಕ್ಷೆ ಕೇಂದ್ರವನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾದಾಗ ಸುನೈನಾ ದೇವಿಯವರ ಶವಾಲ್ ಸಿಕ್ತು. ಮಾಧ್ಯಮ ವರದಿಗಳ ಪ್ರಕಾರ ಕಾಲ್ತುಳಿತದ ದಿನದಿಂದ 1000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. PUCL ಸದಸ್ಯರು ಸ್ವರೂಪ್ರಾಣಿ ಆಸ್ಪತ್ರೆ ಮತ್ತೆ ಮರಣೋತ್ತರ ಪರೀಕ್ಷೆ ಕೇಂದ್ರದಲ್ಲಿ ಪ್ರದರ್ಶಿಸಲಾದಂಥ ಕಾಣೆಯಾದ ವ್ಯಕ್ತಿಗಳ ವಿವರಗಳ ಚಿತ್ರಗಳನ್ನು ಕ್ಲಿಕ್ಕಿಸಿ ಅವುಗಳಲ್ಲಿ ನೀಡಲಾದಂಥ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕ ಮಾಡಿದ್ರು. ಅನೇಕ ಜನರು ಇನ್ನೂ ಕಾಣೆಯಾಗಿದ್ದಾರೆ ಅನ್ನೋದು ಅದರಿಂದ ಗೊತ್ತಾಗಿದೆ. ಸರ್ಕಾರದಿಂದ ಅವರಿಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ ಅಂತ ಸಂಬಂಧಿಕರು ಹೇಳ್ತಾರೆ. ಅವ್ರು ಸತ್ತಿದ್ದಾರೆ ಅಥವಾ ಜೀವಂತವಾಗಿದ್ದಾರೆ ಅನ್ನೋದು ಕೂಡ ಸರ್ಕಾರ ಹೇಳ್ತಾ ಇಲ್ಲ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಘಟನೆಗೂ ಮುನ್ನ ಉತ್ತರ ಪ್ರದೇಶ ಸರ್ಕಾರ ಯಾತ್ರಾರ್ಥಿಗಳನ್ನ ಸ್ವಾಗತಿಸೋದಿಕ್ಕೆ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇತ್ತು. ಕೋಟ್ಯಾಂತರ ಜನರು ಬರ್ತಾರೆ ಅಂತ ಹೇಳ್ತಾ ಇತ್ತು. ಆದ್ರೆ ಇಲ್ಲಿಯವರೆಗೆ ಸಾವನ್ನಪ್ಪಿದವರ ಪಟ್ಟಿಯನ್ನ ಬಿಡುಗಡೆ ಮಾಡೋದಿಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ. ಕುಂಭ ಮೇಳದಲ್ಲಿ CCTV ಕವರೇಜ್ ಬಗ್ಗೆ ಸರ್ಕಾರ ಪದೇ ಪದೇ ಬಹಳ ದೊಡ್ಡದಾಗಿ ಕೊಚ್ಕೊಳ್ತಾ ಇತ್ತು. ಆದ್ರೆ ಸರ್ಕಾರದ ಆ CCTV ಕ್ಯಾಮ್ರಾಗಳು ದುರಂತದ ಸಮಯದಲ್ಲಿ ಏನನ್ನು ಸೆರೆ ಹಿಡಿಲಿಲ್ವಾಗಿದ್ರೆ ಈ CCTV ಕ್ಯಾಮ್ರಾಗಳಿಂದ ಎಷ್ಟು ಸ್ಥಳಗಳಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅಂತ ಕಂಡುಹಿಡಿಯೋದಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಸರ್ಕಾರ ಕಾಲ್ತುಳಿತ ಒಂದು ಸ್ಥಳದಲ್ಲಿ ಮಾತ್ರನೇ ಸಂಭವಿಸಿದೆ ಅಂತ ಮೊದಲು ಹೇಳ್ತು. ಆದ್ರೆ ಒಂದು YouTube ಚಾನೆಲ್ ಮತ್ತೊಂದು ಸ್ಥಳದಿಂದ ಚಪ್ಪಲಿ ಮತ್ತೆ ಬಟ್ಟೆಗಳ ರಾಶಿಯನ್ನ ತೆಗೆದು ಹಾಕ್ತಾ ಇರುವಂತ ದೃಶ್ಯಗಳನ್ನ ತೋರಿಸಿದೆ. ಅದನ್ನ ಸರ್ಕಾರ ಇನ್ನೂ ನಿರಾಕರಿಸಿಲ್ಲ. ಆದ್ರೆ ಚಾನೆಲ್ನಲ್ಲಿ ಮಾತನಾಡಿದಂತ ಪ್ರತ್ಯಕ್ಷದರ್ಶಿಗಳು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. 3ನೇ ಘಟನೆಯ ಬಗ್ಗೆ ಕೆಲವು ಮಾಧ್ಯಮಗಳು ವರದಿ ಮಾಡಿದ್ವು. ಅದರ ಪ್ರಕಾರ ಮಹಾಮಂಡಲೇಶ್ವರಕ್ಕೆ ದಾರಿ ತೆರವುಗೊಳಿಸುವಾಗ ಕನಿಷ್ಠ 3 ಮಹಿಳೆಯರು ಸಾವನ್ನಪ್ಪಿದ್ರು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಗೆ ವರದಿಯನ್ನು ಸಲ್ಲಿಸಿದೆ. ಅದು ಸಂಗಮದ ನೀರು ಸ್ನಾನ ಮಾಡೋದಿಕ್ಕೂ ಕುಡಿಯೋದಿಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ಹೇಳುತ್ತೆ. CPCB ವರದಿಯ ಪ್ರಕಾರ ನೀರಿನಲ್ಲಿ ಫೀಕಲ್ ಕೋಲಿಫಾರ್ಮ್ ಮಟ್ಟ ತುಂಬಾ ಹೆಚ್ಚಾಗಿದೆ. ಕೋಟ್ಯಾಂತರ ಜನರು ಸಂಗಮದಲ್ಲಿ ಸ್ನಾನ ಮಾಡ್ತಾ ಇರೋದ್ರಿಂದ ಫೀಕಲ್ ಕೋಲಿಫಾರ್ಮ್ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಆದರೆ ಇದೆಲ್ಲದರ ಹೊರತಾಗಿನೂ ಕುಂಭಮೇಳಕ್ಕೆ ಬರುವಂತಹ ಜನರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆ ಆಗಿಲ್ಲ. ಸರ್ಕಾರ 45 ಕೋಟಿ ಜನ ಅಂತ ಅಂದಾಜು ಮಾಡಿತು. ಆದರೆ ಇಲ್ಲಿಯವರೆಗೆ ಸುಮಾರು 53 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ನಂಬಿಕೆಯ ಸಂಕೇತ ಅಂತ ಪರಿಗಣಿಸಲಾದಂಥ ಈ ಕುಂಭಮೇಳ ನೋವು ಮತ್ತೆ ಅಸಹಾಯಕತೆಯ ಭಯಾನಕ ಚಿತ್ರವನ್ನ ತೋರಿಸ್ಬಿಟ್ಟಿದೆ. ಲಕ್ಷಾಂತರ ಜನರು ನಂಬಿಕೆಯಿಂದ ಅಲ್ಲಿ ಜಮಾಯಿಸಿದ್ರು, ಮತ್ತೆ ಅವ್ರ ನಂಬಿಕೆ ಎಳೆ ಅಲ್ಲಿತ್ತು. ಆದ್ರೆ ಆ ನಂಬಿಕೆ ಈಗ ಕಣ್ಣೀರು ರೂಪದಲ್ಲಿ ಹರಿತಾ ಇದೆ. ಕಾಣೆಯಾದ ಪ್ರೀತಿ ಪಾತ್ರರನ್ನ ಹುಡುಕ್ತಾ ಇಲ್ಲಿ ಅಲ್ಲಿ ಅಲೆದಾಡ್ತಾ ಇರುವಂತ ಎಷ್ಟೋ ಮಂದಿ ಇದ್ದಾರೆ. ಕಾಣೆಯಾದವ್ರ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳ ಕಾರಿಡಾರ್ಗಳಲ್ಲಿ, ಶವಾಗಾರಗಳಲ್ಲಿ ಎಲ್ಲೆಡೆಯೂ ಕೂಡ ಹುಡುಕಿದ್ದಾರೆ. ಆದ್ರೆ ಅವರಿಗೆ ಕಾಣೆಯಾದಂಥ ತಮ್ಮ ಪ್ರೀತಿ ಪಾತ್ರರು ಎಲ್ಲಿಯೂ ಕೂಡ ಸಿಗಲಿಲ್ಲ, ಅಥವಾ ಅವರಿಗೆ ಯಾವುದೇ ಸರಿಯಾದಂಥ ಮಾಹಿತಿ ಸಿಗಲಿಲ್ಲ. ಅವರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ, ಸರ್ಕಾರ ಮಾತಾಡ್ತಾ ಇಲ್ಲ. ದೊಡ್ಡ ವೇದಿಕೆಗಳಿಂದ ದೊಡ್ಡ ಹೇಳಿಕೆಗಳನ್ನ ನೀಡಲಾಗಿತ್ತು. ವೇದಿಕೆಗಳಲ್ಲಿ ಶಂಖಗಳನ್ನ ಊದಲಾಗ್ತಾ ಇತ್ತು, ಮಂತ್ರಗಳು ಮೊಳಗ್ತಾ ಇದ್ವು. ಮತ್ತೊಂದ್ ಕಡೆಗೆ ಜನರು ತಮ್ಮ ಪ್ರೀತಿ ಪಾತ್ರರ ಚಿತ್ರಗಳನ್ನ ಕೈಯಲ್ಲಿ ಹಿಡಿದು ಕಣ್ಣೀರ್ ಹಾಕ್ತಾ ಅಲಿತಾ ಇದ್ರು. ಸಣ್ಣ ಭರವಸೆಯೊಂದಿಗೆ ಅವರು ಸಹಾಯಕ್ಕಾಗಿ ಬೇಡ್ಕೊಳ್ತಾ ಇದ್ರು. ಆದ್ರೆ ಸರ್ಕಾರ ಆ ಧ್ವನಿಗಳನ್ನು ಸಹ ಮೌನವಾಗಿಸ್ಬಿಟ್ಟಿದೆ. ಸರ್ಕಾರ ಇಷ್ಟು ಹೀನವಾಗಿ ನಡೆದುಕೊಳ್ತಾ ಇದ್ದಾಗ ಪ್ರಯಾಗ್ರಾಜ್ನ ಸಾಮಾನ್ಯ ಜನರು ಮಾನವೀಯತೆಯನ್ನು ಮೆರಿತಾ ಇದ್ರು. ಮಸೀದಿಗಳ ಬಾಗಿಲು ತೆರೆಯಲಾಯಿತು. ಚರ್ಚ್ಗಳು ತಮ್ಮ ಸಭಾಂಗಣಗಳಲ್ಲಿ ಸ್ಥಳಾವಕಾಶವನ್ನು ಒದಗಿಸಿದ್ವು. ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸಹಾಯ ಮಾಡೋದಕ್ಕೆ ಮುಂದೆ ಬಂದ್ರು. ಹಸಿದವರಿಗೆ ಆಹಾರ, ಹಾಗೆ ದಣಿದವರಿಗೆ ಆಶ್ರಯ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ಆಗಿತ್ತು. ಆದ್ರೆ ಈ ಸರ್ಕಾರ ಏನ್ ಮಾಡಿದೆ? ಸುಪ್ರೀಂ ಕೋರ್ಟ್ ಕೂಡ ಈ ನೋವನ್ನು ನೋಡೋದಿಕ್ಕೆ ನಿರಾಕರಿಸ್ತಾ ಇದೆ ಅನ್ನುವಂತೆ ಕೈ ಚೆಲ್ಲಿದೆ. ಇಂಥ ಹೊತ್ತಿನಲ್ಲಿ ಮುಂದೆ ಬಂದು ಧ್ವನಿ ಎತ್ತಬೇಕಾಗಿದ್ದಂಥ ಮಾನವ ಹಕ್ಕುಗಳ ಆಯೋಗ ಕೂಡ ಮೌನವಾಗಿದೆ. ಜನರ ನಂಬಿಕೆಯನ್ನು ಬಳಸ್ಕೊಂಡು ರಾಜಕೀಯ ಮಾಡುವಂಥ ಸರ್ಕಾರ ಅದೇ ಜನರ ನೋವು ಮತ್ತು ಅಸಹಾಯಕತೆಯ ಬಗ್ಗೆ ಅದು ಎಷ್ಟು ನಿಷ್ಕರುಣಿಯಾಗಿದೆ ಮತ್ತು ಪಿತೂರಿಯನ್ನೇ ಮಾಡತೊಡಗಿದೆ ಅಲ್ವಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.